ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ನೀತಿ ಕಥೆನ ಹೇಳೋಣ ಅಂತ ಇದ್ದೀನಿ. ಸುಮಾರು ಕಪ್ಪೆಗಳು ಕಾಡಲ್ಲಿ ನಡೆದುಕೊಂಡು ಹೋಗ್ತಿರ್ತವೆ. ಅಲ್ಲಿ ಒಂದು ಬಾವಿ ಸಿಗುತ್ತೆ. ಅದರಲ್ಲಿ 2 ಕಪ್ಪೆ ಬಾವಿಗೆ ಬೀಳ್ತವೆ. ಆಗ ಬಾವಿ ಸುತ್ತ ಮಿಕ್ಕಿದ ಕಪ್ಪೆಗಳು ಹೇಳ್ತವೆ, ನೋಡಿ, ಮೇಲೆ ಬರೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಆಗಲ್ಲ ಅಂತ ಹೇಳ್ತವೆ. ಇದೆಲ್ಲ ಮಾತನ್ನು ಕೇಳಿಸ್ಕೊಂಡ ಒಂದು ಕಪ್ಪೆ ಸುಮ್ಮನೆ ನಿಂತಿರುತ್ತೆ. ಆದರೆ ಇನ್ನೊಂದು ಕಪ್ಪೆ ಟ್ರೈ ಮಾಡ್ತಾನೇ ಇರುತ್ತೆ, ಹಾರ್ತಾನೇ ಇರುತ್ತೆ. ಪುನಃ ಹಾಗೆ ಹಾರ್ತಾ ಟ್ರೈ ಮಾಡ್ತಿರ್ಬೇಕಾದ್ರೆ ಮೇಲೆ ಇರೋ ಕಪ್ಪೆಗಳು ಹೇಳ್ತವೆ, ಏನಕ್ಕೆ ಇಷ್ಟು ಕಷ್ಟಪಡ್ತಿದ್ಯಾ? ಇದೆಲ್ಲ ಸುಮ್ಮನೆ ವೇಸ್ಟ್. ನಿನ್ನ ಎನರ್ಜಿ ನೀನು ವೇಸ್ಟ್ ಮಾಡ್ಕೋತಿದ್ಯಾ, ನಿಂಗೆ ಸುಸ್ತಾಗತ್ತೆ, ಸುಮ್ಮನೆ ಅಲ್ಲೇ ಇರು ಅಂತ. ಸರಿ, ನಾವು ಹೋಗ್ತೀವಿ, ನಮಗೆ ಟೈಮ್ ಆಗತ್ತೆ ಅಂತ ಹೇಳ್ತವೆ. ಆದರೂ ಕೂಡ ಆ ಕಪ್ಪೆ ಟ್ರೈ ಮಾಡ್ತಾನೇ ಇರುತ್ತೆ. ಟ್ರೈ ಮಾಡಿ ಅದು ಆಚೆ ಕೂಡ ಬರುತ್ತೆ. ಹಾಗೋ ಹೀಗೋ ಟ್ರೈ ಮಾಡಿ ಕೊನೆಗೆ ಒಂದು ಕಪ್ಪೆ ಆಚೆ ಬಂತು. ಆದರೆ ಈ ಕಥೆಯಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ, ಆ ಈಚೆ ಬಂದಿರೋ ಕಪ್ಪೆಗೆ ಕಿವಿನೇ ಕೇಳಿಸೋಲ್ಲ. ಆ ಈಚೆ ಬಂದಿರೋ ಕಪ್ಪೆಗೆ ಏನು ಅನಿಸಿದೆ ಅಂದರೆ, ಅದು ಹಾರಿ ಟ್ರೈ ಮಾಡ್ತಿರ್ಬೇಕಾದ್ರೆ ಮೇಲೆ ಇರೋ ಎಲ್ಲ ಸುತ್ತ ಕಪ್ಪೆಗಳು ತನ್ನನ್ನು ಮೋಟಿವೇಟ್ ಮಾಡ್ತಿದೆ, ಹಾರು ಅಂತ ನನ್ನ ಮೋಟಿವೇಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳುತ್ತೆ. ಅದು ಹಾರೋದು ಟ್ರೈ ಮಾಡ್ತಾನೇ ಇರುತ್ತೆ. ಆದರೆ ಕಿವಿ ಕೇಳಿಸ್ತಿರೋ ಕಪ್ಪೆಗೆ ಗೊತ್ತಿಲ್ಲ, ಅವರೆಲ್ಲ ಸೇರಿಕೊಂಡು ಅದನ್ನು ಡಿಮೋಟಿವೇಟ್ ಮಾಡ್ತಿದ್ರು ಅಂತ. ಈ ಕಥೆಯಿಂದ ನಾವೇನು ತಿಳ್ಕೊಬೇಕು ಅಂದರೆ, ನಮ್ಮ ಜೊತೆ ಸುತ್ತಮುತ್ತ ಇರೋರು ನಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ, ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಬಿಂಬಿಸ್ತಾರೆ. ಆ ಥರ ಸಮಯದಲ್ಲಿ ನಾವು ಕಿವಿ ಕೇಳಿಸ್ದಿರೋ ಕಪ್ಪೆ ಥರ ಇರಬೇಕು. ಸೊ ಬೇಡವಾದದನ್ನು ಬಿಟ್ಬಿಡೋಣ, ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡೋಣ.